ಸರ್ ರೇಬಿಸ್ ಎಲ್ಲ ಏನಕ್ಕೆ ಬರ್ತವೆ? ರೇಬಿಸ್ ಹುಚ್ಚುನಾಯಿ ರೋಗ ಏನಾದರೂ ಹುಚ್ಚುನಾಯಿ ರೋಗ ಇರೋಂಥದ್ದು ನಾಯಿನೋ ಅಥವಾ ಯಾವುದೇ ಪ್ರಾಣಿ ನಮಗೆ ಕಡಿದ್ರೆ ಆ ಕಡಿದಾಗ ಇನ್ ಕೇಸ್ ಏನಾದರೂ ಕಡ್ದಿರೋ ಜಾಗದಲ್ಲಿ ವೈರಸ್ ಇಂಜೆಕ್ಟ್ ಆಯಿತು ಅಂತ ಅಂದರೆ ಇಂಜೆಕ್ಟ್ ಆಗಿ ನಾವೇನು ಮತ್ತೆ ಪ್ರಿಕಾಷನರಿ ಮೆಜರ್ಸ್ ಅಂದರೆ ಕಚ್ಚಿದ ತಕ್ಷಣ ನಾವು ಈ ಥರ ಹ್ಯಾಂಡ್ ವಾಶ್ ಮಾಡಬೇಕು. ಬಟ್ಟೆ ಒಗೆಯೋ ಸೋಪಿಂದ ಒಂದು 10ರಿಂದ 15 ನಿಮಿಷ ಟ್ಯಾಪ್ ಆನ್ ಮಾಡಿಕೊಂಡು ವಾಶ್ ಮಾಡಬೇಕು. ಅದಾದಮೇಲೆ ಈ ಹ್ಯಾಂಡ್ ಸ್ಯಾನಿಟೈಸರ್ ಬರುತ್ತಲ್ಲ ಅದನ್ನು ಕಚ್ಚಿರೋ ಜಾಗಕ್ಕೆ ಅಪ್ಲೈ ಮಾಡಿ ಮತ್ತೆ ಇಮಿಡಿಯೇಟಾಗಿ ಹೋಗಿ ಇಂಜೆಕ್ಷನ್ ತೊಗೊಬೇಕು. ಸೊ ಇದಿಷ್ಟನ್ನು ಮಾಡದೆ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಅಂದರೆ ಕಚ್ಚಿರೋ ಜಾಗದಿಂದ ಅದು ನರದ ಮೂಲಕ ಹೋಗುತ್ತೆ ಬ್ರೈನಿಗೆ ರೀಚ್ ಆಯಿತು ಅಂದರೆ ಅದಕ್ಕೆ ರೇಬಿಸ್ ಟ್ರೀಟ್ಮೆಂಟೇ ಇಲ್ಲ, ಸಾವು ಖಚಿತ ಅಂತ. ಸೊ ಯಾವುದೇ ನಾಯಿ ಆಗಲಿ, ಬೀದಿ ನಾಯಿ ಆಗಲಿ, ಮನೇಲಿ ಸಾಕಿರೋ ನಾಯಿ ಆಗಲಿ, ಯಾವುದೇ ನಾಯಿ ಆಗಲಿ ಕಚ್ಚೋದು ಏನಾದರೂ ಆಯಿತು ಅಂದರೆ ಇಮಿಡಿಯೇಟಾಗಿ ಮಾಡಬೇಕಾಗಿರೋದು ನಾವು ಈ 3 ಸ್ಟೆಪ್. ಸರ್ ಅಂದರೆ ಈಗ ನಾ ಹೇಳ್ತಿರೋದು ನಾಯಿ ಈಗ ಹುಚ್ಚು ಬಂದಾಗ ಕಚ್ಚಿದ್ರೆ ಮಾತ್ರ ಇದಾಗಲ್ಲ, ನಾರ್ಮಲ್ ಆಗಿ ಕಚ್ಚಿದಾಗ ಅದಕ್ಕೆ ಯಾವ್ದಾದ್ರು ಹುಚ್ಚು ನಾಯಿ ರೋಗ ಇರೋದು ಕಚ್ಚಿದ್ರೆ ಅದಕ್ಕೂ ಆ ರೋಗ ಬಂದಿದ್ದು ಆ ನಾಯಿ ನಮಗ್ ಕಚ್ಚಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇವಾಗೆಲ್ಲ ಏನಾಗುತ್ತೆ ಅಂದ್ರೆ ಮನೇಲಿ ಸಾಕು ನಾಯಿಗಳೆಲ್ಲ ಇರ್ತಾವಲ್ಲ ಅದು ಹೊರಗಡೆ ಹೋಗಿ ಯಾವ್ದಾದ್ರು ಬೀದಿ ನಾಯಿ ಜೊತೆ ಯಾವ್ದಾದ್ರು ಕಚ್ಕೊಂಬಂದ್ರೆ ಮತ್ತೆ ಒಳಗಡೆ ಬಂದು ಮನೇಲಿ ಇರೋರ್ಗೆ ಎಲ್ಲರಿಗೂ ಬರುತ್ತೆ. ಸೊ ಅದಕ್ಕೆ ಅದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಈಗ ಪ್ರತಿ ವರ್ಷಕ್ಕೂ ಒಂದೊಂದು ರೇಬಿಸ್ ವ್ಯಾಕ್ಸಿನ್ ಹಾಕ್ಸ್ಬೇಕು. ಮನೇಲಿ ಸಾಕೋ ನಾಯಿಗಳಿಗೆ ವ್ಯಾಕ್ಸಿನ್ ಮಾಡಿಸ್ಕೊಂಡ್ರೆ ಅದು ನಮ್ಗೆ ಸೇಫ್ಟಿ ಆಗುತ್ತೆ. ಯಾಕಂದ್ರೆ ಮನೆ ನಾಯಿ ಅಂದ್ರೆ ನಾವು ಮುಟ್ತಾ ಇರ್ತೀವಿ, ಪ್ರೀತಿ ಮಾಡ್ತಾ ಇರ್ತೀವಿ, ಅದರ ಸಲೈವದಲ್ಲಿ ಇಂಕೆ ವೈರಸ್ ಇದ್ರೆ ವೈರಸ್ ಎಕ್ಸ್ಕ್ರೀಟ್ ಆಗ್ತಾ ಇರ್ತದೆ, ನಾವು ಓಡಾಡ್ತಾ ಇರ್ತೀವಿ. ಅದು ಕಚ್ಚಲಿಲ್ಲ ಅಂತ ಅಂದ್ರೂ ನಮ್ಮ ಬಾಡಿಲಿ ಎಲ್ಲಾದ್ರೂ ಗಾಯ ಇದ್ದು ಕಚ್ಚಿದ್ದು ಆ ಕಚ್ಚಿಗೆ ಆ ಸಲೈವ ಕಾಂಟ್ಯಾಕ್ಟ್ ಆದರೆ ಆ ಸಲೈವದಲ್ಲಿ ವೈರಸ್ ಇತ್ತು ಅಂದರೆ ಸೇಮ್ ನರ್ವಸ್ ಸಿಸ್ಟಮ್ಗೂ ಹೋಗುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮಿಂದ ಬ್ರೈನ್ ರೀಚ್ ಆಗುತ್ತೆ. ಸೊ ಬ್ರೈನ್ಗೆ ಹೋದ ಮೇಲೆ ಅಲ್ವಾ ಹುಚ್ಚುಚ್ಚಾಗಾಡೋದು, ಅಬ್ನಾರ್ಮಲ್ ಕಂಡೀಷನ್. ಕಂಡೀಷನ್ ಸರ್ ಗಂಟರಾಗುತ್ತೇನೋ